ಇವತ್ತು ನಾನು ನಮ್ಮ ಅಜ್ಜನ ಆಟೋದಾಗ ನಮ್ಮ ಬಿಜಾಪುರದಿಂದ ನಮ್ಮ ಊರಿಗೆ ಹೊಂಟಿನಿ. ಎಲ್ಲಿ ಹೊಂಟಿನಪ್ಪ ಅಂದ್ರೆ ನಮ್ಮ ಆಯಿ ಮನೆಗೆ ಹೊಂಟಿನಿ. ಯಾಕಂದ್ರೆ ಇಂಗ್ಲೀಷ್ ಚೂಸಕ್ಕೆ ನಮ್ಮ ಮಮ್ಮಿ ಕರ್ಕೊಂಡು ಹೊಂಟ. ನಾ ಬ್ಯಾಡ ಅಂದ್ರೆ ಮಮ್ಮಿ ಬಿಡಾಕತ್ತಿಲ್ಲ. ಏನು ಮಾಡೋದು, ಜಬರ್ಸಿ ಕರ್ಕೊಂಡು ಹೊಂಟ. ನೋಡಿ ನಾವು ರೈಲ್ವೆ ಸ್ಟೇಷನ್ ಬಂದ್ವಿ. ನಮ್ಮ ಆಯಿ ನೋಡಿ ಎಷ್ಟು ಖುಷಿ ನನಗೆ ಇಂಗ್ಲೀಷ್ ಚೂಸೋದಂದ್ರೆ. ಏನು ಮಾಡೋದು, ನನ್ನ ಮತ್ತೆ ಯಾರು ಕೇಳಲ್ಲ ಅಂದ್ರೆ ನನಗೆ ಕರ್ಕೊಂಡು ಬಂದರು. ನಮ್ಮ ಮಮ್ಮಿ ಖುಷಿ. ಮತ್ತೆ ನನಗೆ ಅಲ್ಲಿ ಬಗ್ಗೆ ಹೋಗಿ ಕರ್ಕೊಂಡು ಬಂದರು. ನಮ್ಮ ಮಮ್ಮಿ ಫಸ್ಟ್ ಬಂದು ಎಲ್ಲ ಕಡೆ ನೋಡಕತ್ಲು. ಯಾವ ಜಾಗ ಕೊಡ್ಬೇಕತ್ತೆ ಸೀಟ್ ನೋಡಿ ಕೊಡಕತ್ಲು. ನಾನು ನಮ್ಮ ಆಯಿ ಹಿಂದಿಂದ ಬಂದು ಕೂತೀವಿ. ಆಮೇಲೆ ನಮ್ಮ ಮಮ್ಮಿ ನೋಡಿ ಸೀಟ್ ನೋಡಿ ನನಗೆ ನಗಸಕ್ಕೆ ಬಂದು ನಾನು ನಗಬೇಕಲ್ಲ. ಏನು ಮಾಡೋದು, ನಗಲಿಕ್ಕೆ ನಗು ತಕ್ಕ ಬಿಡ್ತಿದ್ದಿಲ್ಲ ನಮ್ಮ ಮಮ್ಮಿ. ಅದಕ್ಕೆ ಇಲ್ಲ ನಕ್ಕಿ ಬಿಟ್ಟೆ ನಾನು. ನಮ್ಮ ಮೈನೂ ಖುಷಿ ಆಗ್ಬಿಟ್ಲು, ನಮ್ಮ ಮಮ್ಮಿನೂ ಖುಷಿ ಆಗ್ಬಿಟ್ಲು. ಹಂಗತಿ ಇನ್ನೊಂದು ಸಲ ಸಾಕು ಬಂದು ನಮ್ಮ ಮಮ್ಮಿ ನನಗೆ ಸಾಕತ್ತಿರ ಒಂದೇ ಸಲ ಬಿಟ್ಟುಬಿಟ್ಟೆ. ಆಮೇಲೆ ನಮ್ಮ ಪಪ್ಪ ನನಗೆ ಸ್ಟೇಷನ್ಗೆ ಬಂದಿದ್ರು. ಅದಕ್ಕೆ ನಾನು ಟಾಟಾ ಮಾಡೋದು ಹೊರಗೆ ಬಂದೆ. ನಮ್ಮ ಮಮ್ಮಿ ಕರ್ಕೊಂಡು ಬಂದರು. ನಮ್ಮ ಪಪ್ಪ ನಂಗೆ ಟಾಟಾ ಮಾಡತ್ತಿದ್ರು. ನಂಗೆ ಟಾಟಾ ಮಾಡೋ ಮನಸ್ಸಿಲ್ಲ ಆದರೂ ನಮ್ಮ ಮಮ್ಮಿ ನನಗೆ ಟಾಟಾ ಮಾಡ್ಸಕತ್ಲು. ಏನು ಮಾಡೋದು, ನನ್ನ ಮತ್ತೆ ಯಾರು ಕೇಳಲ್ಲ. ಅದಕ್ಕೆ ನಮ್ಮ ಮಮ್ಮಿ ಕೈಲಿ ನಾನು ಟಾಟಾ ಮಾಡಿಸ್ಬಿಟ್ಲು. ಓಕೆ ಫ್ರೆಂಡ್ಸ್, ನಾವು ಹೋಗ್ತಾ ಇದ್ದೀವಿ ನಮ್ಮ ಆಯಿ ಮನೆಗೆ. ಬಾಯ್ ಬಾಯ್.